ತಿರುಮಲದಲ್ಲಿ ಏನಾಯ್ತು ಅನ್ನೋದಕ್ಕೆ ಓರ್ವ ಮಹಿಳೆ ತಮಗೆ ಆದ ಭಯಾನಕ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಗೇಟ್ ಓಪನ್ ಮಾಡ್ತಿದ್ದಂತೆ ಸಾವಿರಾರು ಜನ ನುಗ್ಗು ಬಂದರು. 5 ನಿಮಿಷದಲ್ಲಿ ನಾವೆಲ್ಲರೂ ಸತ್ತು ಹೋಗ್ತೀವಿ ಅಂತ ಅನಿಸಿತ್ತು. 10ಕ್ಕೂ ಹೆಚ್ಚು ಜನ ಕಣ್ಣು ಮುಂದೆ ನೆಲಕ್ಕೆ ಬಿದ್ದರು. ಅವರನ್ನು ತುಳಿದುಕೊಂಡೇ ಜನರು ಹೋದರು. ನಾನು 25 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಯಾವಾಗಲೂ ಈ ರೀತಿ ಘಟನೆ ನಡೆದಿರಲಿಲ್ಲ ಅಂತ ಪ್ರತ್ಯಕ್ಷದರ್ಶಿ ಲಕ್ಷ್ಮಿ ಎಂಬುವರು ತಮಗಾದ ಅನುಭವ ಹಂಚಿಕೊಂಡಿದ್ದಾರೆ. ಜನರಿಗೆ ಹೇಳೋರು ಯಾರು? ಪೊಲೀಸರು ಹೊರಗಡೆ ಇದ್ದರು. ಏಕಾಏಕಿ ನುಗ್ಗಿದವ್ರನ್ನ ತಡೆಯೋರು ಯಾರು ಅಂತಲೂ ಸಹ ಅವರು ಪ್ರಶ್ನೆ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿ ಲಕ್ಷ್ಮಿ ಅವರು ನೀಡಿರ್ತಕ್ಕಂಥ ಹೇಳಿಕೆ ಇದು. ವೈಕುಂಠ ದರ್ಶನಕ್ಕೆ ಟೋಕನ್ ಪಡಬೇಕಾಗಿತ್ತು, ಕೌಂಟರ್ಗಳ ಹತ್ರ ಹೋಗಬೇಕಾಗಿತ್ತು. ಆದರೆ ಅದಕ್ಕಿಂತ ಮುಂಚೆ ಇದ್ದಂಥ ಗೇಟ್ಗಳು ಕ್ಲೋಸ್ ಆಗಿತ್ತು. ಕೌಂಟ್ರನ್ನು ಪಡೆಯೋಕ್ಕೆ ಗೇಟನ್ನು ಓಪನ್ ಮಾಡಿದ ತಕ್ಷಣವೇ ಸಾವಿರಾರು ಜನ ಗೇಟಲ್ಲಿ ನುಗ್ಗಿ ಬಂದರು. ಆವಾಗ ಲಕ್ಷ್ಮಿ ಹೇಳ್ತಾರೆ, 5 ನಿಮಿಷದಲ್ಲೇ ನಾವೆಲ್ಲರೂ ಸತ್ತು ಹೋಗ್ತಿದ್ದೀವಿ ಅಂತ ಅನ್ನಿಸ್ತು. ನನ್ನ ಕಣ್ಣು ಮುಂದೆನೇ 10 ಜನ ನೆಲಕ್ಕೆ ಬಿದ್ದರು. ಅವ್ರನ್ನ ತುಳ್ಕೊಂಡು ಜನ ಮುಂದೆ ಹೋದರು. 25 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಯಾವತ್ತೂ ಈ ರೀತಿ ಘಟನೆ ನಡೆದಿರಲಿಲ್ಲ ಅಂತ ಪ್ರತ್ಯಕ್ಷದರ್ಶಿ ಲಕ್ಷ್ಮಿ ಅವರು ತಮಗಾದ ಅನುಭವವನ್ನು ಹಂಚಿಕೊಂಡಿದ್ದಾರೆ.